ವೀರಶೈವ ವೇದಿಕೆ YPR ಅನ್ನೋದು ನಮ್ಮ ಒಂದು ಸಂಘದ ಹೆಸರು. ಇದು ನಾವು 10 ವರ್ಷ ಹಿಂದೆಗಡೆ ಸ್ಥಾಪನೆ ಆಯಿತು ಸಂಘ. ಇದರಲ್ಲಿ ನಮ್ಮ ಪದಾಧಿಕಾರಿಗಳು 11 ಜನ ಸೇರಿ ಕಮಿಟಿಗಳು ಈ ಥರ ರಚನೆ ಮಾಡ್ಕೊಂಡು ಬಂದು ಹಲವಾರು ಕಾರ್ಯಕ್ರಮ ಮಾಡ್ತಾ 6,000 ಜನವರೆಗೂ ಕಾರ್ಯಕ್ರಮ ನಡೆಸೋಂಥ ಉನ್ನತವಾಗಿ ಇವತ್ತು ಬೆಳೆದಿದೆ. ಈ ದಾಸೋಹ ಕಾರ್ಯಕ್ರಮ ಅನ್ನೋದು ನಮಗೆ ಒಂದು ನೆಪ ಬೇಕು ದಾಸೋಹ ಮಾಡೋಕ್ಕೆ ಅನ್ನೋದಕ್ಕೆ. ಯಾವುದೇ ಒಂದು ಸಿಗಲಿ, ಬಸವ ಜಯಂತಿ ಒಂದು ದಾಸೋಹ ಕಾರ್ಯಕ್ರಮ ಮಾಡ್ತೀವಿ, ಕರ್ನಾಟಕ ರಾಜ್ಯೋತ್ಸವದಲ್ಲಿ ಒಂದು ದಾಸೋಹ ಕಾರ್ಯಕ್ರಮ ಮಾಡ್ತೀವಿ. ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಶಿವರಾತ್ರಿಯಲ್ಲಿ ಮಾಡ್ತೀವಿ. ಈ ಥರ ಹಲವಾರು ಕಾರ್ಯಕ್ರಮಗಳಿಗೆ ದಾಸೋಹ ಮಾಡೋದು ಮುಂದಾಗಿರುತ್ತೆ ನಮ್ಮ ಒಂದು ಸಂಘದ ಮೇಡಮ್. ಇವತ್ತಿನ ವಿಶೇಷವಾಗಿ ಹೇಳಬೇಕು ಅಂದರೆ ಈ ಸಿದ್ಧಗಂಗೆ ಶಿವಕುಮಾರ ಸ್ವಾಮೀಜಿಗಳದ್ದು ಏನು ಕಾರ್ಯಕ್ರಮ ನಡೀತಾ ಇದೆ, ಇದರಲ್ಲಿ ನಮ್ಮ ನಡೆದಾಡೋ ದೇವರು ಅಂತ ಕೇಳ್ಪಟ್ಟಂಥವ್ರು, ನಾವು ಕಣ್ಣಿಂದ ನೋಡಿದಂಥವ್ರು, ನಾವು ಆ ಫೀಲ್ನ ಅಂದರೆ ದೇವ್ರನ್ನ ಏನು ನೋಡಿದೆ ಅನಿಸುತ್ತೆ ಅದನ್ನ ನೋಡಿದಾಗ ಅನಿಸಿದಂಥವ್ರು ಅವರು. ಅವ್ರದ್ದು ಇವತ್ತು ವಿಶೇಷವಾಗಿ ಅವ್ರ ಪಾದಕೆಗಳು ನಮಗೆ ಸಿಕ್ಕಿದೆ ಮೇಡಮ್. ಅವ್ರ ಪಾದಕೆಗಳ್ನ ಇಟ್ಟು ಪೂಜೆ ಮಾಡಿ ಇವತ್ತು ಒಂದು ದಿವಸ ಎಲ್ಲರಿಗೂ ಆ ಸ್ಪರ್ಶ ಮಾಡಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋಂಥದ್ದು ಒಂದು ಕಾರ್ಯಕ್ರಮ ಇದೆ. ಇವತ್ತು ಬೆಳಗ್ಗೆಯಿಂದ ಒಂದು ರಕ್ತದಾನ ಶಿಬಿರ ಮಾಡಿದ್ವಿ. ಇನ್ನೊಂದು ಚಾಲಕರ ಶಕ್ತಿ ಕೇಂದ್ರ ಅನ್ನೋದು ನಮ್ಮ ಜೊತೆಗೆ ಸಂಘ ಟೈಅಪ್ ಆಗಿದೆ. ಅವ್ರ ಜೊತೆ ಸೇರಿ ಲೇಬರ್ ಕಾರ್ಡ್ಗಳನ್ನ ಮಾಡಿದ್ವಿ ಮೇಡಮ್. ಅದೊಂದು ತುಂಬ ಚೆನ್ನಾಗಾಯಿತು. ಅದು ಒಂದು 1000 ಜನ ಮೇಲೆ ಬಂದರು. ಪಾಪ ಬಡವರು ತುಂಬ ಜನ ಇದ್ದಾರೆ. ತುಂಬ ನಡೆಸ್ಕೊಟ್ರು. ಅವ್ರ ಹೆಸರು ಮಂಜುನಾಥ್ ಅಂತ, ಅಧ್ಯಕ್ಷರು. ಅವರು ನಡೆಸ್ಕೊಟ್ರು. ಅದಾದಮೇಲೆ ಕಣ್ಣಿಗೆ ಔಷಧಿ ಹಾಕೋದಂಥದ್ದು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ವಿ. ಇದಾದಮೇಲೆ ಇವತ್ತು ಸಾಯಂಕಾಲ 7 ಗಂಟೆಗೆ ದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮೇಡಮ್. ಇವತ್ತು ಮೇಡಮ್, ನಮಗೆ ಸ್ವಾಮಿಗಳು ಅಂದಾಗ 3 ಜನ ನಮಗೆ ತುಂಬ ಇಷ್ಟವಾದವರು ಅಂದರೆ ಸಿದ್ಧಗಂಗೆ ಸ್ವಾಮಿಗಳು, ಮತ್ತು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು, ಪೇಜರ್ ಶ್ರೀಗಳು. ಈ 3 ಜನನೂ ಐಕ್ಯವಾಗಿದ್ದಾರೆ. ಅದರಲ್ಲಿ ನಡೆದಾಡ ಶಿವಕುಮಾರ ಸ್ವಾಮೀಜಿಗಳು ಎಷ್ಟು ಎಜುಕೇಷನ್ನು, ದಾಸೋಹ ಇದೆರಡೂ ಅವರಿಂದ ನಾವು ತಿಳ್ಕೊಂಡು ಈ ದಾಸೋಹ ಮಾಡೋದನ್ನ 6 ವರ್ಷದಿಂದ ಅವರ ಐಕ್ಯವಾದ ದಿವಸದಲ್ಲಿ ಈ ಗೌರ್ಮೆಂಟ್ ಅವರು ಏನು ದಾಸೋಹ ದಿನಾಚರಣೆ ಅಂತ ಮಾಡಿದ್ದಾರೆ, ಆ ದಾಸೋಹ ದಿನಾಚರಣೆಯಲ್ಲಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ವಿಶೇಷವಾಗಿ ಹಿಂಗೆ ದಾಸೋಹ ಆಗಬೇಕು, ಈ ಜನಗಳು ಸೇರಿ ನಮ್ಮಲ್ಲಿ ಹಿಂಗೆ ಆಗಬೇಕು, ಸಂಘಟನೆ ಆಗೋಕ್ಕೆ ಮೂಲ ಕಾರಣ ಮೇಡಮ್ ಈ ಬಸವಣ್ಣವರು. ಈ ಬಸವಣ್ಣನ ಪುತ್ಥಳಿಯಲ್ಲಿ ಬಂದು ಸ್ಥಾಪನೆ ಆಯಿತು ಮೇಡಮ್. 4-5 ವರ್ಷದಿಂದ ಸ್ಥಾಪನೆ ಆಯಿತು. ಈ ಸ್ಥಾಪನೆ ಆಗೋಕ್ಕೆ ನಮಗೆ ಮೈನಾಗಿ ಇವತ್ತು ನೆನೆಸ್ಕೊಬೇಕಾಗಿರೋದು ನಾವು ಮುನಿರತ್ನಂ ಅವ್ರನ್ನ ನೆನೆಸ್ಕೊಬೇಕು, ಆಮೇಲೆ GK ವೆಂಕಟೇಶ್ ಅವ್ರನ್ನ ನೆನೆಸ್ಕೊಬೇಕು, ಆಮೇಲೆ ನಮ್ಮ ಜೈಪಾಲ್ ಅವ್ರನ್ನ ನೆನೆಸ್ಕೊಬೇಕು ಮೇಡಮ್. ಇಲ್ಲೇನು ಕೌನ್ಸಿಲರ್ಗಳು ಆಗಿದ್ದಾರೆ ಮತ್ತು MLAಗಳು ಆಗಿದ್ದಾರೆ, ಅವರೆಲ್ಲ ನಾವು ತುಂಬ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ನಮ್ಮ ಕಾರ್ಯಕ್ರಮ ಇರಲಿ ನೋಡಿ, ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಈ ಸುಮಾರು 80 ಸಸಿಗಳು ನೆಟ್ಟಿದ್ದೀವಿ ಮೇಡಮ್ 8 ವರ್ಷದಿಂದ. ಆವಾಗ ಎಲ್ಲ ಅವರೇ ನಿಂತ್ಕೊಂಡು ಅಗಸ್ಕೊಟ್ಟು, ಅಂದರೆ ಯಾಕೆಂದರೆ ವಾಟರ್ ಲೈನು ಎಲ್ಲ ಹೋಗಿರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ, ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲವತ್ತು ಬಂದಿರೋಂಥ ಮರಗಳು ನೋಡ್ಬೋದು, ತುಂಬ ಚೆನ್ನಾಗಿ ಬೆಳೆದಿದೆ, ಎಲ್ಲರಿಗೂ ಒಂದು ನೆರಳಾಗಿದೆ. ಇಂಥ ಕಾರ್ಯಕ್ರಮಗಳು ನಮ್ಮ ಏರಿಯಾದಲ್ಲಿ ಮಾಡಿಕೊಡೋಕ್ಕೆ ಎಲ್ಲ ಸಹಕರಿಸ್ಕೊಡ್ತಾರೆ. ಎಲ್ಲರಿಗೂ ನಾನು ಚಿರುಣಿ ಆಗಿರ್ತೀನಿ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.